ಸ್ಪೈಸಿ ಜಲೇಬಿ ಮೀನಿನ ತವಾ ಫ್ರೈ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ 1.5 kgಯಷ್ಟು ಜಲೇಬಿ ಮೀನನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇದನ್ನು ಹೊಟ್ಟೆ ಭಾಗನ ಸ್ವಲ್ಪ ಕಟ್ ಮಾಡಿ ಹಾಗೆ ಮೇಲ್ಗಡೆ ಸ್ವಲ್ಪ ಲೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಹಾಗಾಗಿ ಈಗ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಕೋಟಿಂಗ್ಗೋಸ್ಕರ. ನಾನಿಲ್ಲಿ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಮೈದಾ, 3 ಸ್ಪೂನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ನಾನು ಗರಂ ಮಸಾಲ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಲ್ಲಿ ಸ್ವಲ್ಪ ಕಡಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು. ಹಾಗೆ ಸ್ವಲ್ಪ ಕರಿಬೇವು, ಇದಿಷ್ಟು ಹಾಕ್ಕೊಂಡು ನಂತರ ಇಲ್ಲಿ 1 ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಒಂದು ಫ್ರೈಗೆ ಉಪ್ಪು, ಖಾರ, ಹುಳಿ ಇದು 3 ಕೂಡ ಜಾಸ್ತಿನೇ ಇರಬೇಕು. ಸೊ ಅವಾಗ ಮಾತ್ರನೇ ಫಿಶ್ಶು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾವು ಮೇಲ್ಗಡೆ ಕೋಟಿಂಗ್ ಮಾಡಲಿಕ್ಕೆ ಯಾವ ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನಾವಿಲ್ಲಿ ನೀರನ್ನ ಸೇರಿಸ್ತಾ ಕಲಿಸ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ನೀಟಾಗಿ ಇದನ್ನು ಕಲಿಸ್ಕೊಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಹಾಗೆ ಜಾಸ್ತಿ ತೆಳ್ಳಗೂ ಇರಬಾರ್ದು. ನಾವು ಮೀನಿನ ಮೇಲೆ ಹಚ್ಚಿದಾಗ ಅದು ಚೆನ್ನಾಗಿ ಕೋಟ್ ಆಗಬೇಕು. ಆ ರೀತಿ ನಾವಿಲ್ಲಿ ಕಾರ್ನ್ಫ್ಲೋರ್ ಉಪಯೋಗಿಸೋದು ಅಥವಾ ಮೈದಾ ಉಪಯೋಗಿಸೋದು ಕೋಟಿಂಗ್ಗೋಸ್ಕರ. ಆದರೆ ಉಪ್ಪು, ಹುಳಿ, ಖಾರ ಇದ್ದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಇರಬೇಕು ಉಪ್ಪು, ಹುಳಿ, ಖಾರ. ಹಾಗೆ ಈಗ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ನಾನಿದನ್ನು ಅದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇದು ಮಿಶ್ರಣ ಈ ರೀತಿ ಇಷ್ಟು ಅದಕ್ಕೆ ಬಂದರೆ ಸಾಕಾಗುತ್ತೆ. ಇವಾಗ ಒಂದೊಂದೇ ಮೀನಿಗೆ ಇದನ್ನು ಹಚ್ತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ನೀಟಾಗಿ ಜಾಸ್ತಿ ಮಸಾಲಾನ ತೊಗೊಂಡು ಮೇಲ್ಗಡೆಯಿಂದ ನಾವು ಇದನ್ನು ನೀಟಾಗಿ ಹಚ್ಚಬೇಕು. ಹಾಗೆ ಒಳಗಡೆ ಹೊಟ್ಟೆ ಭಾಗನ ಸೀಳಿರ್ತೀವಿ, ಸೊ ಅದಕ್ಕೂ ಕೂಡ ಸ್ವಲ್ಪ ಹಚ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಮಸಾಲಾನ ಹಚ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಸಾಲಾನ ಹಚ್ಕೊಳ್ಳಿ. ಈ ರೀತಿ ನಾವು ಪೂರ್ತಿ ಮೀನನ್ನು ಫ್ರೈ ಮಾಡ್ಕೋಬೇಕಾದ್ರೆ ಹೊಟ್ಟೆ ಭಾಗನ ಸೀಳಿ ಮತ್ತು ಮೇಲ್ಗಡೆ ಚಾಕುವಿನಿಂದ ಮಾರ್ಕ್ ಮಾಡಬೇಕು. ಮತ್ತು ಇದೇ ಮಸಾಲಾನ ನಾವು ಯಾವುದೇ ಮೀನಿಗಾದ್ರೂ ಫ್ರೈಗೆ ಬಳಸ್ಕೋಬೋದು. ನೋಡಿ ಇದನ್ನು 1.5ರಿಂದ 2 ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ನಂತರ 2 ಗಂಟೆಗಳಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ತವಾವನ್ನು ಇಟ್ಟು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಮೀನನ್ನು ಫ್ರೈ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ನೋಡಿ ಈ ಮೀನು 1 ನಿಮಿಷ ಒಂದು ಬದಿಯಲ್ಲಿ, ಮತ್ತೊಂದು ನಿಮಿಷ ಇನ್ನೊಂದು ಬದಿಯಲ್ಲಿ ಈ ರೀತಿ ಫ್ರೈ ಆಗಬೇಕಾಗುತ್ತೆ. ಒಂದು ಸೈಡ್ 1 ನಿಮಿಷ ಬೆಂದ ನಂತರ ನಾವು ಅದನ್ನು ಪಲ್ಟಾಯಿಸಿ ಮತ್ತೊಂದು ಕಡೆನೂ ಕೂಡ 1 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಎಲ್ಲಿ ನಾವು ಮೀನು ಬೆಂದಿಲ್ಲ ಅನಿಸುತ್ತೋ ಆವಾಗ ಪಕ್ಕದಲ್ಲಿರ್ತಕ್ಕಂಥ ಎಣ್ಣೆಯನ್ನು ತೆಗೆದು ಮೀನ ಮೇಲೆ ಹಾಕೋದ್ರಿಂದ ಅದನ್ನು ಕೂಡ ಬೇಯುತ್ತೆ. ನೋಡಿ ಈ ರೀತಿ ಇದನ್ನು ಹೈ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಲೋ ಫ್ಲೇಮ್ ಮಾಡಬಾರ್ದು. ಹಾಗೆ ಜಾಸ್ತಿ ಇದನ್ನು ಪಲ್ಟಾಯಿಸೋದನ್ನು ಮಾಡಬಾರ್ದು. ಯಾಕಂದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮೀನು ತುಂಬಾ ಮೃದುವಾಗಿರುತ್ತೆ. ಈಗ ನೋಡ್ತಿದ್ದೀರಾ ಮೀನು ಚೆನ್ನಾಗಿದ್ದು ಫ್ರೈ ಆಗಿದೆ. ಯಾಕಂದರೆ ನಾವು ಕಟ್ ಮಾಡಿದಂಥ ಭಾಗ ಅರಳಿಕೊಂಡಿದೆ. ಸೊ ಇವಾಗ ಇದು ಮೀನು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ. ಹಾಗೆ ನಾನು ಮತ್ತೊಂದು ಮೀನನ್ನು ಕೂಡ ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಅದು ತೆಗೆದು ಇಟ್ಟ ನಂತರ ನಾನು ಇನ್ನೊಂದು ಮೀನನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಕೂಡ ಹೈ ಫ್ಲೇಮಲ್ಲಿ ಹಾಗೇ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟೊಂದು ಈಸಿ ಅಂತ ಅಂದ್ಬಿಟ್ಟು ಈ ಮೀನಿನ ಫ್ರೈ ಮಾಡೋದು ತುಂಬಾ ಈಸಿಯಾಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಎಲ್ಲಿ ಮೀನು ನಮಗೆ ಬೆಂದಿಲ್ಲ ಅನಿಸುತ್ತೋ ಅಲ್ಲಿಗೆ ಈ ರೀತಿ ನಾವು ಎಣ್ಣೆಯನ್ನು ತೆಗೆದು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದೊಂದೇ ನಿಮಿಷ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬೆಂದಿರುತ್ತೆ. ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಫ್ರೈ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.